ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರುತಿ ಮಠ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದೊಂದು ಮೆಡಿಸಿನ್ ಬಗ್ಗೆ ನಾವು ತಿಳ್ಕೊಳ್ಳೋಣಂತ. ಪತಂಜಲಿಯ ಪ್ರಾಡಕ್ಟ್ ಇದು ಫಿವೋಗ್ರಿಟ್ ಅಂತಂದು. ಫಿವೋಗ್ರಿಟ್ ಇದ್ರ ಮೇಲೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಯಾವ್ದು ಸಂಬಂಧ ಅಂತಂದು ಈ ಟ್ಯಾಬ್ಲೆಟ್ಸ್ ಮಾಡ್ಯಾರಂತಂದು. ಮೊದಲು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮಗೆ ಹೊಸ ಹೊಸ ವಿಡಿಯೋಗಳನ್ನ ನಾವು ನಿಮಗೆ ತಲುಪ್ಸಕ್ಕೆ ಟ್ರೈ ಮಾಡ್ಲಿಕ್ಕತ್ತೀವಿ. ನಿಮ್ಮ ಸಪೋರ್ಟ್ ಇತ್ತಂತಂದರೆ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತೀವಿ. ಹೆಲ್ತ್ ಟಿಪ್ಸ್ ಆಗಲಿ ಮತ್ತು ಏನಾದರೂ ಹೋಮ್ ರೆಮಿಡೀಸ್ ಆಯಿತು, ಅದ್ರ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತೀವಿ ಪ್ರತಿಯೊಂದು ವಿಡಿಯೋದಲ್ಲಿ. ಇವತ್ತು ನಾವು ಫಿವೋಗ್ರಿಟ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬನ್ನಿ. ಫಿವೋಗ್ರಿಟ್ ಇದರ ಹೆಸರು ಪ್ರಕಾರನೇ ಗೊತ್ತಾಗುತ್ತಾ. ಇದು ಮೇನ್ ಇಂಡಿಕೇಶನ್ ಎದುರಾಗದ ಅಂತಂದ್ರೆ ಫೀವರ್ ಅಂದ್ರೆ ಜ್ವರದಾಗ ಕೊಡ್ತೀವಿ ನಾವು ಇದನ್ನ ಟ್ಯಾಬ್ಲೆಟ್ಸು. ಇದನ್ನು ಯಾವ ತರ ಜ್ವರ, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಮೈಕ್ರೋಬಯಲ್ ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಯಾವುದೇ ಫೀವರ್ ಇತ್ತಂತಂದ್ರೂ ಇದ್ರಾಗ ಕೊಡ್ಬೋದು. ಮಲೇರಿಯಲ್ ಫೀವರು, ಟೈಫಾಯ್ಡ್ ಫೀವರ್ ಒಳಗೂ ಇವ ನಾವು ಕೊಡ್ಬೋದು. ಇದ್ರ ಜೊತೆ ಅದರ್ ಡ್ರಗ್ಸ್ ಕೂಡ ಬೇಕಾಗ್ತದ. ಇದು ಒಂದೇ ತಗೊಂಡ ಫುಲ್ ಮಲೇರಿಯಾ, ಟೈಫಾಯ್ಡ್ ಕಡಿಮೆ ಆಗುತ್ತಂತ ನಾ ಹೇಳ್ತಾ ಇಲ್ಲ. ಬಟ್ ಈ ಫೀವರ್ ಅಲ್ಲಿ ಟೆಂಪ್ರೇಚರ್ನ ಕಡಿಮೆ ಮಾಡೋಲ್ಲಿ ಹೆಲ್ಪ್ ಮಾಡ್ತದ. ಅದ್ರ ಜೊತೆ ನಿಮ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಇದ್ರ ಜೊತೆ ಏನ್ ಕಾಂಬಿನೇಷನ್ ತಗೊಂಡ್ರ ಅಂತಂದ್ರೆ ಪರ್ಟಿಕ್ಯುಲರ್ ನಿಮ್ ಟೈಫಾಯ್ಡ್, ಮಲೇರಿಯಲ್ ಮತ್ತೆ ರೊಮ್ಯಾಟಿಡ್ ಫೀವರ್ ಆ ಥರ ಏನು ಕಂಡೀಷನ್ಸ್ ಕಡಿಮೆ ಆಗ್ತಾವೋ ಅದ್ರ ಮೇಲೆ ನೀವು ತಗೋಬೇಕಾಗ್ತದ. ನೀವೇ ಬಂದು ತಗೊಳೋದ್ರಿಂದ ಒಂದೊಂದ್ಸಲ ಏನಾಗ್ತದ, ಫೀವರ್ ಸಬ್ಸೈಡ್ ಆಗ್ತದ ಬಟ್ ಫುಲ್ ಕ್ಯೂರ್ ಆಗಂಗಿಲ್ಲ. ರೀಸನ್ಸ್ ಏನು ಅನ್ನೋದ್ರ ಮೇಲೆ ನಾವು ಇದನ್ನ ಯೂಸ್ ಮಾಡ್ಬೇಕಾಗ್ತದ. ಇದ್ರ ಫಸ್ಟ್ ಆಫ್ ಆಲ್ ಇದ್ರಾಗ ಏನೇನ್ ಕಂಟೆಂಟ್ ಅದಾವಂತಂದು ತಿಳ್ಕೊಂಡ್ ಬರ್ರಿ. ಇದ್ರೊಳಗ ಚಿರಾಯತ್ ಅಂತಂದು, ಇದು ಚಿರಾಯತ್ ಅಂತಂದ್ರೆ ಇದೊಂದು ಬಾಟ್ನಿಕಲ್ ಡ್ರಗ್ಸ್ ಆಗಿದೆ. ಇದು ನಮ್ಗೆ ಆಂಟಿ ಇನ್ಫ್ಲಮೇಟರಿ ಕಂಡೀಷನ್ ಅದ, ಆಂಟಿ ಮಲೇರಿಯಲ್ ಡ್ರಗ್ ಆಗಿ ಆಕ್ಟ್ ಮಾಡ್ತದ, ಮತ್ತೆ ಇಂಪ್ರೂವ್ಸ್ ಡೈಜೆಷನ್ ಹೆಲ್ಪ್ ಮಾಡ್ತದ. ನಿಮ್ಗೆ ಗೊತ್ತಿದ್ದಂಗೆ ಫೀವರ್ ಅಲ್ಲಿ ಆಲ್ಮೋಸ್ಟ್ ಆಲ್ ಡೈಜೆಷನ್ಸ್ ಸ್ವಲ್ಪ ಲೋ ಆಗಿರ್ತದ. ಹಂಗಾಗಿ ನಮ್ಮ ಆಯುರ್ವೇದದಲ್ಲಿ ಯೂಶಲಿ ನಾವು ಲಂಗನ ಪಾಚನ ಫೀವರ್ ಏನ್ ಮಾಡ್ತೀವಿ ಅಂದ್ರೆ ಆ ಟೈಮ್ ಲಂಗನ ಅಂತಂದ್ರೆ ಉಪವಾಸ ಮಾಡೋದ್ರಿಂದ ಫೀವರ್ ಸಬ್ಸೈಡ್ ಆಗುತ್ತಂತ ನಾವು ಹೇಳ್ತೀವಿ. ಅದಕ್ಕೆ ಇದರಲ್ಲಿ ನಾವು ಅಂದ್ರೆ ಇವೇನ್ ಡ್ರಗ್ಸ್ ಇದಾವಲ್ಲ ಇವೆಲ್ಲ ನಮ್ದು ಪಚನ ಶಕ್ತಿನ ಜಾಸ್ತಿ ಮಾಡ್ತದ, ಇವನ್ ಡೈಜೆಷನ್ ಪವರ್ ಜಾಸ್ತಿ ಮಾಡ್ತದ, ದೀಪನ ಕರ್ಮ ಮಾಡ್ತದ, ಅಪಟೈಟ್ ಜಾಸ್ತಿ ಮಾಡ್ತದ. ಮತ್ತೆ ಗಿಲೋ ಏನು ನಿಮ್ಗೆ ಗೊತ್ತಂಗೆ ಅಮೃತ ಬಳ್ಳಿ ಇದು ಇಮ್ಯುನಿಟಿ ಜಾಸ್ತಿ ಮಾಡ್ತದ. ಫೀವರ್ ಅಲ್ಲಿನೂ ವೈರಲ್ ಮತ್ತೆ ಇನ್ಫೆಕ್ಷನ್ ಅಲ್ಲಿ ಮತ್ತೆ ಇಮ್ಯುನಿಟಿ ಜಾಸ್ತಿ ಮಾಡ್ತದ. ಹಂಗೆ ಕರಂಜ ಅಂತಂದು, ಕುಟುಕಿ ಅಂತಂದು ಇದು ಒಂಥರ ಆಯುರ್ವೇದಿಕ್ ಆಂಟಿಬಯೋಟಿಕ್ ಅಂತಾನೆ ನಾವು ಹೇಳ್ಕೋಬಹುದು. ಇದನ್ನ ತುಳಸಿ ಆಂಟಿ ವೈರಲ್, ಆಂಟಿ ಮೈಕ್ರೋಬಿಯಲ್, ಮತ್ತೆ ಇದು ಬ್ಲಡ್ ಪ್ಯೂರಿಫೈಯರ್ ಇರ್ತದ, ಡಿಟಾಕ್ಸಿಫೈಯರ್ ಇರ್ತದ ಅಂತಂದು ನಿಮ್ಗೆ ಗೊತ್ತದ. ಮತ್ತೆ ರೋಸ್ ತಲಮಸ್ತ್ ಕಂಟೆಂಟ್ ಇರ್ತಾವು. ಇವು ಏನದಾವಲ್ಲ ಇಷ್ಟೆಲ್ಲ ಇದು ಕಂಟೆಂಟ್ ಇದ್ದಿದ್ದು ಈ ಟ್ಯಾಬ್ಲೆಟ್ಸ್ ಫಿವೋಗ್ರಿಟ್ ಅಂತಂದು. ಇದ್ರ ಟೋಟಲ್ ಆಗಿ 60 ಟ್ಯಾಬ್ಲೆಟ್ಸ್ ಇರ್ತಾವು. ಡಿಪೆಂಡಿಂಗ್ ಅಪಾನ್ ಕಂಡೀಷನ್ ಮೇಲೆ ಎಷ್ಟು ಡೋಸ್ ಕೊಡ್ಬೇಕನ್ನೋದು ಡಾಕ್ಟರ್ ನಿಮ್ಗೆ ಸಜೆಷನ್ ಮಾಡ್ತಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.